ಬಿಷ್ಣೋಯಿ ಗ್ಯಾಂಗ್ ಸದಸ್ಯರು ಒಳ್ಳೆಯವರು ಕೆಟ್ಟವರು ಅನ್ನೋದಕ್ಕೆ ಆ ನ್ಯಾಯಾಲಯ ಹಾಗೆ ಭಗವಂತನೇ ನಿರ್ಧಾರ ಮಾಡಬೇಕು. ಇದೀಗ ಬಿಷ್ಣೋಯಿ ಗ್ಯಾಂಗ್ನ ಸದಸ್ಯರು ಮತ್ತೆ ಆಕ್ಟಿವ್ ಆಗಿದ್ದಾರೆ. ಸನಾತನ ಧರ್ಮಕ್ಕೆ ಅವಮಾನ ಮಾಡಿದ್ದಾರೆ ಎನ್ನುವ ಆರೋಪ ಮಾಡಿ ಬಾಲಿವುಡ್ನ ನಟಿ ದಿಶಾ ಪಟಾನಿ ಮನೆ ಮೇಲೆ ಗುಂಡಿನ ದಾಳಿ ನಡೆಸಲಾಗಿದೆ. ಬೆಳಗಿನ ಜಾವ 4:30ರ ಸುಮಾರಿಗೆ ದುಷ್ಕರ್ಮಿಗಳು ಗುಂಡಿನ ದಾಳಿ ನಡೆಸಿದ್ದಾರೆ. ಗ್ಯಾಂಗ್ಸ್ಟರ್ ಗೋಲ್ಡಿ ಪ್ರಾರ್ ಈ ದಾಳಿಯ ಹೊಣೆಯನ್ನ ಹೊತ್ತುಕೊಂಡಿದ್ದಾರೆ. ಘಟನೆಯಿಂದ ಬಾಲಿವುಡ್ ಮಂದಿ ಬೆಚ್ಚಿ ಬಿದ್ದಿದ್ದಾರೆ. ಗೋಲ್ಡ್ ಪ್ರಾರ್ ಬೇರೆ ಯಾರೂ ಅಲ್ಲ, ಈತ ಬಿಷ್ಣೋಯಿ ಜೊತೆ ಗುರುತಿಸಿಕೊಂಡಿದ್ದವನು. ಈ ದಾಳಿಯ ಮೂಲಕ ಯಾವುದೇ ಬಾಲಿವುಡ್ ನಟ ನಟಿಯರು ಸನಾತನ ಧರ್ಮಕ್ಕೆ ಧಕ್ಕೆಯನ್ನ ತಂದ್ರೆ, ಅವಮಾನ ಮಾಡಿದ್ರೆ ಇದೇ ರೀತಿಯ ದಾಳಿಯಾಗಲಿದೆ ಎನ್ನುವ ಎಚ್ಚರಿಕೆಯ ಸಂದೇಶ ರವಾನಿಸಲಾಗಿದೆ. ಅಷ್ಟಕ್ಕೂ ನಟಿ ದಿಶಾ ಪಟಾನಿ ಮಾಡಿದ್ದ ತಪ್ಪೇನು? ಯಾಕೆ ಗೋಲ್ಡ್ ಪ್ರಾರಿ ನಟಿಯ ಮನೆಯ ಎದುರು ದಾಳಿಯನ್ನ ನಡೆಸಿದ್ದಾರೆ ಅನ್ನುವುದನ್ನ ನೋಡ್ತಾ ಹೋದ್ರೆ, ಇದು ನಟಿ ದಿಶಾ ಪಟಾನಿ ಅವರ ಮನೆಯ ಮೇಲೆ ನಡೆದ ದಾಳಿಯಲ್ಲ, ಬದಲಾಗಿ ಆಕೆಯ ಸಹೋದರಿಯ ಮೇಲೆ ನಡೆದಂತಹ ದಾಳಿ ಎನ್ನಲಾಗಿದೆ. ಈ ದಾಳಿಯ ಹೊಣೆ ಹೊತ್ತಿರುವ ಗೋಲ್ಡಿ ಪ್ರಾರ್ ಗ್ಯಾಂಗ್ನ ಪ್ರಕಾರ ದಿಶಾ ಪಟಾನಿಯ ಸಹೋದರಿ ಖುಷ್ಬೂ ಪಟಾನಿ ಸಾಮಾಜಿಕ ಮಾಧ್ಯಮದಲ್ಲಿ ಆಧ್ಯಾತ್ಮಿಕ ಗುರುಗಳಾದ ಪ್ರೇಮಾನಂದ ಮಹಾರಾಜ್ ಮತ್ತು ಅನಿರುದ್ಧಾಚಾರ್ಯ ಮಹಾರಾಜ್ ಕುರಿತಾಗಿ ಟೀಕೆ ಮಾಡಿದ ಹಿನ್ನೆಲೆಯಲ್ಲಿ ಇದು ಎಚ್ಚರಿಕೆಯ ಕ್ರಮವಾಗಿತ್ತು. ಇದು ಕೇವಲ ಟ್ರೈಲರ್. ಮುಂದೆಯೂ ಇಂತಹ ಹೇಳಿಕೆಗಳು ಮುಂದುವರೆದರೆ ಗಂಭೀರ ಪರಿಣಾಮಗಳನ್ನು ಎದುರಿಸಬೇಕಾಗುತ್ತೆ. ನಮ್ಮ ಸನಾತನ ಧರ್ಮಕ್ಕೆ ಅಗೌರವ ತೋರಲು ಪ್ರಯತ್ನಿಸಿದ್ದಾಳೆ ಎನ್ನುವ ಆರೋಪವನ್ನ ಈ ನಟಿಯ ಮೇಲೆ ಈ ಗ್ಯಾಂಗ್ ಹೊರಿಸಿದ್ದು, ಮುಂದಿನ ದಿನಗಳಲ್ಲಿ ಇನ್ನಷ್ಟು ಕ್ರಮ ಕೈಗೊಳ್ಳುವುದಾಗಿ ಎಚ್ಚರಿಕೆಯ ಸಂದೇಶವನ್ನ ಕೂಡ ಈ ಗ್ಯಾಂಗ್ ನೀಡಿದೆ. ಪ್ರಕರಣದ ಗಂಭೀರತೆಯನ್ನ ಅರಿತ ಪೊಲೀಸರು ತಕ್ಷಣವೇ ಕ್ರೈಂ ಬ್ರಾಂಚ್ಗೆ ಪ್ರಕರಣವನ್ನ ವರ್ಗಾಯಿಸಿದ್ದು, ಪಟಾನಿಯವರ ಮನೆಯ ಸುತ್ತಮುತ್ತ ಭದ್ರತಾ ವಲಯವನ್ನ ಬಿಗಿಗೊಳಿಸಿದ್ದಾರೆ. ಕುಟುಂಬದ ಹಿರಿಯ ಸದಸ್ಯರು ದಾಳಿಯ ವೇಳೆ ಬಳಸಲಾದ ಗುಂಡುಗಳು ವಿದೇಶಿ ತಯಾರಿಕೆಯು ಅಂತ ಮಾಹಿತಿಯನ್ನ ನೀಡಿದ್ದಾರೆ. ಸದ್ಯ ಪೊಲೀಸರು ತನಿಖೆಯನ್ನ ಮುಂದುವರಿಸಿದ್ದಾರೆ. ಬರೇಲಿಯ ದಿಶಾ ಪಟಾನಿ ಮನೆ ಮೇಲಿನ ದಾಳಿಯ ಹಿಂದೆ ಲಾರೆನ್ಸ್ ಬಿಷ್ಣೋಯಿ ಗ್ಯಾಂಗ್ ಕೈವಾಡ ಇದೆಯಾ ಎನ್ನುವ ಪ್ರಶ್ನೆ ಈಗ ತೀವ್ರವಾಗಿ ಕೇಳಿ ಬರ್ತಾ ಇದೆ. ದಾಳಿಯ ಹೊಣೆ ಹೊತ್ತಿರುವ ಗೋಲ್ಡಿ ಪ್ರಾರ್ ಗ್ಯಾಂಗ್ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕಾರ್ಯವನ್ನ ನಿರ್ವಹಿಸ್ತಾ ಇದ್ದು, ಇದು ನೇರವಾಗಿ ಲಾರೆನ್ಸ್ ಬಿಷ್ಣೋಯಿ ನೆಟ್ವರ್ಕ್ಗೆ ಸೇರಿದ ಶಾಖೆ ಅಂತ ಭದ್ರತಾ ಮೂಲಗಳು ಹೇಳ್ತಾ ಇದೆ. ಇದೇ ಗ್ಯಾಂಗ್ ಹಿಂದೆಯೂ ಕೂಡ ಪಂಜಾಬಿ ಗಾಯಕ ಸಿದ್ದು ಮೂಸ್ವಾಲಾ ಹತ್ಯೆ ಸೇರಿದಂತೆ ಅನೇಕ ದಾಳಿಗಳಲ್ಲಿ ಕೈವಾಡವನ್ನ ಹೊಂದಿದೆ ಎನ್ನಲಾಗಿದೆ. ಸಾಮಾಜಿಕ ಜಾಲತಾಣದಲ್ಲಿ ದಿಶಾ ಪಟಾನಿಯವರ ಸೋದರಿ ಖುಷ್ಬೂ ಪಟಾನಿಯವರು ಆಧ್ಯಾತ್ಮಿಕ ಗುರುಗಳ ವಿರುದ್ಧ ಮಾಡಿದ ಟೀಕೆಯ ಹಿನ್ನೆಲೆ ಈ ದಾಳಿ ನಡೆದಿದ್ರೂ ಕೂಡ ಗ್ಯಾಂಗ್ ಪ್ರಕಟಿಸಿದ ಸಂದೇಶದಲ್ಲಿ ಇದು ಕೇವಲ ಟ್ರೈಲರ್, ಮುಂದಿನ ಬಾರಿ ಯಾರನ್ನೂ ಕೂಡ ಬಿಡುವುದಿಲ್ಲ ಎಂಬ ಎಚ್ಚರಿಕೆ ನೀಡುವುದರಿಂದ ಇದು ಕೇವಲ ವ್ಯಕ್ತಿಗತ ಅಸಮಾಧಾನದ ದಾಳಿಯಲ್ಲ, ಬದಲಿಗೆ ಬಿಷ್ಣೋಯಿ ನೆಟ್ವರ್ಕ್ ತನ್ನ ಪ್ರಾಬಲ್ಯ ತೋರಿಸುವ ಪ್ರಯತ್ನವೂ ಆಗಿದೆ ಅಂತ ಪೊಲೀಸರು ಅಂದಾಜಿಸಿದ್ದಾರೆ. ಅಂದ್ರೆ ನೇರವಾಗಿ ಲಾರೆನ್ಸ್ ಬಿಷ್ಣೋಯಿ ಹೆಸರು ಈ ಪ್ರಕರಣದಲ್ಲಿ ಹೊರ ಬಂದಿಲ್ಲದಿದ್ರೂ ಕೂಡ ಗೋಲ್ಡಿ ಪ್ರಾರ್ ಅವರ ಗ್ಯಾಂಗ್ ಬಿಷ್ಣೋಯಿ ಗುಂಪಿನ ಅಂಗಸಂಸ್ಥೆಯಾಗಿರುವುದರಿಂದ ಈ ದಾಳಿಯ ಹಿಂದಿನ ಕೈವಾಡ ಬಿಷ್ಣೋಯಿ ನೆಟ್ವರ್ಕ್ನದ್ದೇ ಎಂಬುದು ತನಿಖಾಧಿಕಾರಿಗಳ ಪ್ರಾಥಮಿಕ ನಿಲುವಾಗಿದೆ. ಈ ದಾಳಿಯ ನಂತರ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಒಂದು ಹರಿದಾಡ್ತಾ ಇದೆ. ಈ ಪೋಸ್ಟ್ನಲ್ಲಿ ಜೈ ಶ್ರೀರಾಮ್, ಎಲ್ಲ ಸಹೋದರಿಯರಿಗೆ ರಾಮ್ ರಾಮ್, ವೀರೇಂದ್ರ ಚರಣ್, ಮಹೇಂದ್ರ ಸರಣ್ ಆದಂತಹ ನಾವು ದಿಶಾ ಪಟಾನಿ ಮತ್ತು ಖುಷ್ಬೂ ಪಟಾನಿ ಮನೆ ಮುಂದೆ ಗುಂಡಿನ ದಾಳಿಯನ್ನ ಮಾಡಿದ್ದೇವೆ. ಪ್ರೇಮಾನಂದ್ಜಿ ಮಹಾರಾಜ್ ಮತ್ತು ಅನಿರುದ್ಧಾಚಾರ್ಯಜಿ ಮಹಾರಾಜ್ ಅವರನ್ನ ಆಕೆ ಅವಮಾನಿಸಿದ್ದಾಳೆ. ಆಕೆ ನಮ್ಮ ಸನಾತನ ಧರ್ಮಕ್ಕೆ ಅಗೌರವ ತೋರಲು ಪ್ರಯತ್ನಿಸಿದ್ದಾಳೆ. ನಮ್ಮ ದೇವರಿಗೆ ಮಾಡುವ ಅವಮಾನವನ್ನ ನಾವು ಸಹಿಸಲ್ಲ. ಇದು ಕೇವಲ ಟ್ರೈಲರ್. ಮುಂದಿನ ಬಾರಿ ಆಕೆ ಅಥವಾ ಬೇರೆ ಯಾರಾದ್ರೂ ನಮ್ಮ ಧರ್ಮದ ಬಗ್ಗೆ ಅಗೌರವ ತೋರಿದ್ರೆ ಅವರ ಕುಟುಂಬದ ಯಾರು ಕೂಡ ಜೀವಂತವಾಗಿ ಉಳಿಯಲ್ಲ ಅಂತ ಬೆದರಿಕೆ ಹಾಕಲಾಗಿದೆ. ಈ ಸಂದೇಶ ಆಕೆಗೆ ಮಾತ್ರ ಅಲ್ಲ, ಚಿತ್ರರಂಗದಲ್ಲಿ ಇರುವ ಎಲ್ಲ ಕಲಾವಿದರಿಗೂ ಈ ಎಚ್ಚರಿಕೆ. ನಮ್ಮ ಧರ್ಮ ಮತ್ತು ಸಂತರ ಬಗ್ಗೆ ಭವಿಷ್ಯದಲ್ಲಿ ಯಾರಾದರೂ ಅವಮಾನ ಮಾಡಿದ್ರೆ ಪರಿಣಾಮ ಎದುರಿಸಲು ಸಿದ್ಧವಾಗಿರಿ. ನಮ್ಮ ಧರ್ಮವನ್ನ ರಕ್ಷಿಸಲು ನಾವು ಯಾವುದೇ ಹಂತಕ್ಕೆ ಹೋಗಲು ಸಿದ್ಧವಾಗಿದ್ದೇವೆ. ನಾವು ಹಿಂದೆ ಸರಿಯುವುದಿಲ್ಲ. ನಮಗೆ ಧರ್ಮ ಮತ್ತು ಸಮಾಜ ಒಂದೇ, ಅದನ್ನ ರಕ್ಷಿಸುವುದು ನಮ್ಮ ಮೊದಲ ಕರ್ತವ್ಯ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಈ ಪೋಸ್ಟ್ ಮಾಡಲಾಗಿದೆ. ಈ ದಾಳಿಯ ಹೊಣೆ ಹೊತ್ತುಕೊಂಡ ಸೋಷಿಯಲ್ ಮೀಡಿಯಾ ಪೋಸ್ಟ್ ಕುರಿತು ಪೊಲೀಸರು ತನಿಖೆಯನ್ನ ನಡೆಸ್ತಾ ಇದ್ದಾರೆ. ಪ್ರಾಥಮಿಕ ಮಾಹಿತಿಯ ಪ್ರಕಾರ ಈ ಪೋಸ್ಟ್ ಗೋಲ್ಡಿ ಪ್ರಾರ್ ಮತ್ತು ಆತನ ಸದಸ್ಯರು ಪೋಸ್ಟ್ ಮಾಡಿದ್ದಾರೆ ಅನ್ನೋದು ಸ್ಪಷ್ಟವಾಗಿದೆ.
ಪೊಲೀಸರು ಈ ಮಾಹಿತಿಯನ್ನ ಸ್ಪಷ್ಟಪಡಿಸ್ತಾ ಇದ್ದಂತೆ ಬಾಲಿವುಡ್ ಮಂದಿ ಬೆಚ್ಚಿ ಬಿದ್ದಿದ್ದಾರೆ. ಹಲವರ ಆತಂಕ ಹೆಚ್ಚಾಗಿದೆ. ಬಾಲಿವುಡ್ ಸೆಲೆಬ್ರಿಟಿಗಳಿಗೆ ಗ್ಯಾಂಗ್ಸ್ಟರ್ ಭಯ ಹೆಚ್ಚಾಗ್ತಾ ಇದೆ. ಲಾರೆನ್ಸ್ ಬಿಷ್ಣೋಯಿ ನೇತೃತ್ವದ ಗ್ಯಾಂಗ್ ತಾವು ಹೊರಗೆ ತೋರಿಸಿಕೊಳ್ತಾ ಇರುವಂತೆ ನಿಜವಾಗಿ ಧರ್ಮಭಕ್ತರು ಅಥವಾ ದೇಶಪ್ರೇಮಿಗಳು ಅಲ್ಲ ಅನ್ನುವುದು ತನಿಖಾ ಸಂಸ್ಥೆಗಳ ನಿಲುವು. ಆದರೆ ಇವರು ದೇಶ ಮತ್ತು ಧರ್ಮಭಕ್ತರು ಅಂತ ಹೇಳುವ ಜನರು ಕೂಡ ಇದ್ದಾರೆ. ಇತ್ತೀಚೆಗೆ ದಿಶಾ ಪಟಾಣಿ ಮನೆ ಮೇಲಿನ ದಾಳಿಯ ನಂತರ ಈ ಗ್ಯಾಂಗ್ ಬಿಡುಗಡೆ ಮಾಡಿದ ಸಂದೇಶದಲ್ಲಿ ಗುರುಗಳನ್ನ ಅವಮಾನಿಸಿದವರಿಗೆ ಇದು ತಕ್ಕ ಪಾಠ ಅಂತ ಹೇಳಿಕೊಂಡಿದೆ. ತಮ್ಮನ್ನ ಹಿಂದೂ ಸಂಸ್ಕೃತಿಯ ರಕ್ಷಕರು ಎಂದು ಹೇಳಿಕೊಳ್ಳುವ ಇವರ ಮೇಲೆ ಗಂಭೀರ ಆರೋಪಗಳನ್ನು ಹೊರಿಸಲಾಗಿದೆ. ಸಿದ್ದು ಮೂಸ್ವಾಲಾ ಹತ್ಯೆಯಿಂದ ಹಿಡಿದು ಅನೇಕ ಪ್ರಕರಣಗಳಲ್ಲಿ ಇವರ ಕೈವಾಡ ಹೊರಬಂದಿದ್ದು, ದೇಶೀಯ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇವರ ಪ್ರಾಬಲ್ಯ ಬಲವಾಗಿದೆ. ತನಿಖಾಧಿಕಾರಿಗಳ ಪ್ರಕಾರ ಈ ಗ್ಯಾಂಗ್ನ ನಿಜವಾದ ಗುರಿ ಪ್ರಾಬಲ್ಯ ತೋರಿಸುವುದು ಮತ್ತು ತಮ್ಮ ಸಾಮ್ರಾಜ್ಯವನ್ನ ವಿಸ್ತರಿಸುವುದಾಗಿದೆ ಎನ್ನುವುದು ತನಿಖಾಧಿಕಾರಿಗಳ ಅಭಿಪ್ರಾಯವಾಗಿದೆ. ಆದರೆ ಈ ಗ್ಯಾಂಗ್ ಅನ್ನ ಆರಾಧಿಸುವ ಜನರು ಕೂಡ ದೇಶದಲ್ಲಿ ಇದ್ದಾರೆ. ಇನ್ನು ದಿಶಾ ಪಟಾಣಿ ಮನೆ ಮೇಲಿನ ದಾಳಿಯ ಬಗ್ಗೆ ವಿವರವಾಗಿ ನೋಡೋದಾದ್ರೆ, ಬರೇಲಿ ನಗರದಲ್ಲಿ ನಟಿ ದಿಶಾ ಪಟಾಣಿಯ ಮನೆ ಮೇಲೆ ನಡೆದ ಗುಂಡಿನ ದಾಳಿಯು ಸ್ಥಳೀಯರಲ್ಲಿ ಆತಂಕವನ್ನ ಉಂಟು ಮಾಡಿದೆ. ರಾತ್ರಿ ವೇಳೆ ಬಂದ ಇಬ್ಬರು ದುಷ್ಕರ್ಮಿಗಳು ಸುಮಾರು 8-10 ಗುಂಡನ್ನ ಹಾರಿಸಿದ್ದು, ಅದೃಷ್ಟವಶಾತ್ ಯಾರಿಗೂ ಕೂಡ ಯಾವುದೇ ಗಾಯವಾಗಿಲ್ಲ. ದಿಶಾ ಪಟಾಣಿಯವರ ಮನೆ ಮೇಲೆ ನಡೆದ ದಾಳಿಯ ಹಿನ್ನೆಲೆಯಲ್ಲೇ ದೊಡ್ಡ ಪ್ರಶ್ನೆ ಎದ್ದಿರುವುದು ಭದ್ರತಾ ಲೋಪದ ಬಗ್ಗೆ. ಬರೇಲಿಯಾದಲ್ಲಿರುವ ಅವರ ಮನೆ ಸಾಮಾನ್ಯ ನಿವಾಸ ಪ್ರದೇಶದಲ್ಲಿದ್ದು, ಅಲ್ಲಿ ನಿರಂತರ ಪೊಲೀಸ್ ಪೆಟ್ರೋಲಿಂಗ್ ಇಲ್ಲದಿರುವುದು ದುಷ್ಕರ್ಮಿಗಳಿಗೆ ಸುಲಭವಾಗಿ ನುಗ್ಗಿ ಗುಂಡು ಹಾರಿಸಲು ಅವಕಾಶವನ್ನ ಕಲ್ಪಿಸಿದೆ. ಮಧ್ಯರಾತ್ರಿ ವೇಳೆ ದಾಳಿಯು ನಡೆದಿದ್ದರಿಂದ ನೆರೆಹೊರೆಯವರು ಕೂಡ ಜಾಗೃತರಾಗಿರಲಿಲ್ಲ. ಈ ಮನೆಗೆ ಸಂಬಂಧಿಸಿದಂತೆ ಮುನ್ನೆಚ್ಚರಿಕೆಯ ಯಾವುದೇ ಇನ್ಪುಟ್ಗಳಿಲ್ಲ ಅಂತ ಸ್ಥಳೀಯ ಪೊಲೀಸ್ ಒಪ್ಪಿಕೊಂಡಿರುವುದು ಮತ್ತೊಂದು ಗಂಭೀರ ಅಂಶವಾಗಿದೆ. ಸಾಮಾಜಿಕ ಜಾಲತಾಣದಲ್ಲಿ ವಿವಾದಾತ್ಮಕ ಪೋಸ್ಟ್ಗಳ ಹಿನ್ನೆಲೆಯಲ್ಲಿ ಈಗಾಗಲೇ ಬೆದರಿಕೆಯ ಸಂದೇಶಗಳು ಹರಿದಾಡ್ತಾ ಇದ್ರೂ ಕೂಡ ಭದ್ರತಾ ಸಂಸ್ಥೆಗಳು ಇದನ್ನ ಗಂಭೀರವಾಗಿ ಪರಿಗಣಿಸದೇ ಇರುವುದು ಸ್ಪಷ್ಟವಾಗಿದೆ. ಈ ಘಟನೆಯಲ್ಲಿ 3 ಮಹತ್ವದ ಅಂಶಗಳತ್ತ ಗಮನವನ್ನು ಹರಿಸಬೇಕಾದ್ರೆ, ಮೊದಲನೆಯದಾಗಿ ಭದ್ರತಾ ವ್ಯವಸ್ಥೆಯ ಬಿಗಿತವನ್ನು ಹೆಚ್ಚಿಸುವ ಅಗತ್ಯ. ಎರಡನೆಯದು, ಅಂತಾರಾಷ್ಟ್ರೀಯ ಸಂಪರ್ಕ ಹೊಂದಿರುವ ಗ್ಯಾಂಗ್ಗಳನ್ನು ಕೇವಲ ಸ್ಥಳೀಯ ಮಟ್ಟದಲ್ಲಿ ಮಾತ್ರವಲ್ಲ, ದೇಶವ್ಯಾಪ್ತಿ ದೃಷ್ಟಿಯಿಂದ ನಿಯಂತ್ರಿಸುವ ತುರ್ತು ಅವಶ್ಯಕತೆ ಇದೆ. ಮೂರನೆಯದಾಗಿ, ಇಂತಹ ದಾಳಿಗಳ ಹಿಂದೆ ನಿಜವಾದ ಉದ್ದೇಶ ಏನು ಅನ್ನುವುದನ್ನು ಗುರುತಿಸುವ ಸಾಮಾಜಿಕ ಅರಿವು ಬೇಕಾಗಿದೆ. ಒಟ್ಟಾರೆ ಬಿಷ್ಣೋಯಿ ಗ್ಯಾಂಗ್ ನಡೆನುಡಿಗಳಲ್ಲಿ ಕೆಲವೊಮ್ಮೆ ದೇಶಾಭಿಮಾನ ಮತ್ತು ಧಾರ್ಮಿಕ ನಂಬಿಕೆ ಕೂಡ ಕಾಣಿಸುತ್ತೆ. ಬಿಷ್ಣೋಯಿ ಸಮುದಾಯವೇ ಪರಿಸರ ಪ್ರೇಮ ಹಾಗೆ ಜಿಂಕೆ ವನಸಂಪತ್ತು ಕಾಪಾಡುವ ಹೋರಾಟಕ್ಕೆ ಖ್ಯಾತಿ ಪಡೆದಿರುವ ಹಿನ್ನೆಲೆಯಲ್ಲಿ ಈ ಗ್ಯಾಂಗ್ನ ಸದಸ್ಯರು ತಮ್ಮನ್ನ ದೇಶ ಮತ್ತು ಧರ್ಮಕ್ಕಾಗಿ ಬದುಕುವವರು ಅಂತ ತಮ್ಮನ್ನ ಪರಿಚಯಿಸಿಕೊಳ್ತಾರೆ. ದೇಶದ್ರೋಹಿ ಚಟುವಟಿಕೆಗಳಲ್ಲಿ ತೊಡಗುವುದಕ್ಕಿಂತ ತಮ್ಮ ನಂಬಿಕೆ ಮತ್ತು ಭಕ್ತಿಯ ಮೂಲಕ ಜನರಲ್ಲಿ ಪ್ರಭಾವ ಮೂಡಿಸಲು ಪ್ರಯತ್ನಿಸ್ತಾ ಇದ್ದಾರೆ ಎನ್ನುವ ಅಭಿಪ್ರಾಯ ಕೂಡ ಇದೆ. ಹಿಂದೂ ಧರ್ಮದ ಪವಿತ್ರ ಮೌಲ್ಯಗಳನ್ನು ಕಾಪಾಡುವುದು, ದೇಶದ ಅಸ್ಮಿತೆಯನ್ನ ಉಳಿಸುವುದು ನಮ್ಮ ಕರ್ತವ್ಯ ಅಂತ ಗ್ಯಾಂಗ್ ಸದಸ್ಯರು ಸಂದೇಶವನ್ನ ನೀಡಿರುವಂಥದ್ದು ಗಮನಾರ್ಹವಾಗಿದೆ. ಹಾಗಾಗಿ ಇವರು ಒಳ್ಳೆಯವರೋ ಕೆಟ್ಟವರೋ ಅನ್ನುವುದನ್ನ ಆ ನ್ಯಾಯಾಲಯ ಮತ್ತು ಭಗವಂತನೇ ನಿರ್ಧಾರ ಮಾಡಬೇಕು. ಪ್ರಜಾಮಾರ್ಗ ನ್ಯೂಸ್, ಇದು ಜನಸಾಮಾನ್ಯರ ಧ್ವನಿ. ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಪ್ರಜಾಮಾರ್ಗ ನ್ಯೂಸ್. ರಾಷ್ಟ್ರದ ರಾಜ್ಯದ ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಹಾಗೆ ಫಾಲೋ ಕೂಡ ಮಾಡಬೇಕು.